ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಪಂಚದ ಎಲ್ಲ ಕಡೆ ಪಸರಿಸಿರುವಂತಹ ಭಾರತೀಯರಿಗೆ ಹಾಗೂ ವಿಶೇಷವಾಗಿ ಕನ್ನಡಿಗರಿಗೆ ವಿಶ್ವನಾಯಕ ಹಾಗೂ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕಳೆದ 50ಕ್ಕೂ ಹೆಚ್ಚು ವರ್ಷಗಳಿಂದ ಬಸವ ತತ್ವ, ವಚನ ಸಾಹಿತ್ಯ ಮತ್ತು ಶರಣ ಸಿದ್ಧಾಂತಗಳನ್ನ ಅಷ್ಟು ದೂರದ ಅಮೆರಿಕಾದಲ್ಲಿ ಬೆಳೆಸುತ್ತಿರುವಂತಹ ವಿಎಸ್ಎನ್ಎ ಸಂಸ್ಥೆಯವರಿಗೆ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಇಂಥ ಅನುಪಮ ಮತ್ತು ಅಪೂರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಮತ್ತು ನನಗೆ ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಕಳೆದ 4 ವರ್ಷಗಳಿಂದ ವಿಎಸ್ಎನ್ಎಯ ಎಲ್ಲ ಸಭೆ ಸಮಾರಂಭಗಳಲ್ಲಿ ನನ್ನನ್ನ ವಿಶೇಷವಾಗಿ ಆಹ್ವಾನಿಸ್ತಾ ಬಂದಿದ್ದೀರಿ. ಅದಕ್ಕಾಗಿ ವಿಎಸ್ಎನ್ಎಯ ಅಧ್ಯಕ್ಷರಾದಂಥ ಶ್ರೀ ಹರೀಶ್ ಹಿರೇಮಠ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಈ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಸರಿಸುಮಾರು 37 ಪದಾಧಿಕಾರಿಗಳು ಈ ವಿಎಸ್ಎನ್ಎನಲ್ಲಿ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅವರ ಎಲ್ಲರ ಅಂತರಾತ್ಮಕ್ಕೆ ಶಿವನಾಮ ಸಮರ್ಪಣೆಯನ್ನ ಮಾಡ್ತಾ ಅವರಿಗೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ನಾನು ಹೇಳಲು ಇಚ್ಛಿಸ್ತೇನೆ. ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಶಿವ ಸ್ವರೂಪಗಳೇ ಹಾಗೂ ತಾಯಂದ್ರೆ, ಈ ವರ್ಷದ ಥೀಮ್ ಅಂದ್ರೆ ಗ್ಲೋಬಲ್ ಪೀಸ್ ಇನ್ ವಚನಾಸ್ ಅಂತಕ್ಕಂತಹ ಒಂದು ಥೀಮ್ ಅನ್ನ ತಾವೆಲ್ಲ ಹಾಕೊಂಡಿದ್ದೀರಿ. ಅಂದ್ರೆ ವಿಶ್ವ ಶಾಂತಿಗೆ ವಚನಗಳು ಕೊಡ್ತಕ್ಕಂಥ ಸಂದೇಶಗಳು ಏನು ಅಂತಕ್ಕಂಥದ್ದನ್ನ ಈ ಥೀಮು ನಮಗೆ ತಿಳಿಸ್ಕೊಡ್ತದೆ. ಇದಕ್ಕೆ ಪೂರಕವಾಗಿ ಶರಣ ಗಟ್ಟಿವಾಳೆಯವರ ಒಂದು ವಚನದಿಂದ ನಾನು ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ. ಇರಿದು ಕಡಿಯುವುದು ಕೊಲ್ಲುವುದು ಮಲದೇಹಿಗಳಿಗಲ್ಲದೆ ನಿರ್ಮದ ದೇಹಿಗಳಿಗುಂಟೆ, ಸಮಯ ಸಮುದ್ರದಂತಿರಬೇಕು ತಪ್ಪನ್ನರಸಿ ಶಿಕ್ಷಿಸುವನ್ನಬರ ನರಕುಲಕ್ಕೆ ಪರಶಿವ ರೂಪುಂಟೆ, ಆ ಹರಿವರಿಯ ನುಡಿದಡ ಇನ್ನನಗೇನು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂದೆ ಅಂತಕ್ಕಂಥ ಈ ಶರಣ ಗಟ್ಟಿವಾಳೆಯನವರ ಈ ವಚನ ಮೇಲ್ನೋಟಕ್ಕೆ ನಮಗೆ ಸರಳವಾಗಿರುವಂತೆ ಕಂಡರೂ ಕೂಡ ವಿಶ್ಲೇಷಣೆ ಮಾಡ್ತಾ ಹೋದಾಗೆ ಶರಣರ ಕ್ರಾಂತಿಯ ಗುಟ್ಟುಗಳನ್ನ ಮತ್ತು ಆ ಕಾಲಘಟ್ಟದ ಶಾಂತಿ ಪ್ರಿಯ ಚಿಂತನೆಗಳನ್ನ ಒಳಗೊಂಡಿರುವುದನ್ನ ನಾವು ಇಲ್ಲಿ ಗಮನಿಸಬಹುದು. ತಪ್ಪನ್ನರಸಿ ಶಿಕ್ಷಿಸುವನ್ನಬರ ನರಕುಲಕ್ಕೆ ಪರಶಿವ ರೂಪುಂಟೆ ಅನ್ನುವಲ್ಲಿ ಈ ಸತ್ಯದ ಪ್ರತಿಪಾದಕರನ್ನ ಕೊಂದು ಹಾಕುವಷ್ಟು ಕೂಡ ಅಂದಿನ ವ್ಯವಸ್ಥೆ ಹದಗೆಟ್ಟಿತ್ತು ಅಂತಕ್ಕಂಥ ನಿಜ ಸ್ವರೂಪವನ್ನ ಇಲ್ಲಿ ಶರಣ ಗಟ್ಟಿವಾಳೆಯನವರು ತಮ್ಮ ಈ ವಚನದಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಒಂದ್ಸಾರಿ ಈ ಕನ್ನಡ ಸಾಹಿತ್ಯ ನಡೆದು ಬಂದ ದಾರಿಯನ್ನ ನಾವು ಒಂದ್ಸಾರಿ ತಿರುಗಿ ನೋಡಿದಾಗ ಅಥವಾ ಅವಲೋಕನವನ್ನ ಮಾಡಿದಾಗ, ಅಂದ್ರೆ ಲುಕಿಂಗ್ ಬ್ಯಾಕ್ ಅಂತ ನಾವೇನ್ ಹೇಳ್ತೀವಲ್ಲ, ಹಾಗೆ ಈ ನಾಡಿನ ಪರಂಪರೆಯಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆಯ ತಂಗಾಳಿಯೊಂದು ನಿರಂತರ ಹೊರತೆಯಾಗಿ ಚಿಲುಮೆಯಾಗಿ ಹರಿದು ಬಂದದ್ದನ್ನ ನಾವು ಬಹಳಷ್ಟು ಪ್ರಮುಖವಾಗಿ ಕಾಣ್ಬೋದು. ಕೈವಲ್ಯ ಸಾಹಿತ್ಯ, ದಾಸ ಸಾಹಿತ್ಯ, ಸೂಫಿ ಸಂತರ ತತ್ವ ಚಿಂತನೆಗಳು, ತತ್ವ ಪದಕಾರರ ಅನುಭವ ಮತ್ತು ಸೃಜನಶೀಲ ಸಾಹಿತ್ಯದ ತಂಗಾಳಿ, ಹೀಗೆ ಹಲವಾರು ದರ್ಶನಗಳು ಮತ್ತು ಸಾಹಿತ್ಯದ ಚಿಂತನೆ ಇವೆಲ್ಲವೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಯಾವಾಗ ನಮ್ಮ ಸಮಾಜದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗ್ತವೆ, ಒಂದು ರೀತಿಯಲ್ಲಿ ಇವು ಮುಲಾಮಿನಂತೆ ಅಥವಾ ಔಷಧಿಯಂತೆ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡುವಲ್ಲಿ ತಮ್ಮದೇ ಆದಂತಹ ಯೋಗದಾನವನ್ನ ನೀಡ್ತಾ ಬಂದಿದ್ದಾವೆ. ಈ ಪರಂಪರೆಯಲ್ಲಿ ಅತ್ಯಂತ ಗಟ್ಟಿತನದ ಒಂದು ಸಾಮಾಜಿಕ ಶಾಂತಿ ಕ್ರಾಂತಿಯ ಕಾಲಘಟ್ಟ ಅಂದ್ರೇನೆ ಅದು 12ನೇ ಶತಮಾನ. ಯಾವುದೇ ವಿರೋಧ ಮತ್ತು ವೈರುಧ್ಯಗಳನ್ನು ಕೂಡ ಲೆಕ್ಕಿಸದೆ ಶಾಂತಿ ಸಮಾನತೆಯ ಬೀಜಗಳನ್ನ ಬಿತ್ತಿದ್ದು ಈ 12ನೇ ಶತಮಾನ. ನೋಡಿ, ಒಂದು ವ್ಯವಸ್ಥೆ ನಿಂತ ನೀರು ಹೇಗೆ ಆ ಮಲೆತು ನಾರುವಂತಾದಾಗ, ಅಥವಾ ನಮ್ಮ ವಚನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಸ್ಥಾವರವಾದಾಗ, ಈ ಬಸವಣ್ಣನೆಂಬ ಒಂದು ಅದ್ಭುತ ಈ ಶಕ್ತಿ ಇಡೀ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಕಟ್ಟಿಕೊಟ್ಟು ವ್ಯವಸ್ಥೆಯನ್ನ ಜಂಗಮಗೊಳಿಸಿದ್ದು ಒಂದು ಐತಿಹಾಸಿಕ ಸಾಧನೆ ಅಂತಾನೆ ಹೇಳ್ಬೋದು. ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಈ ತರದ ಒಂದು ಕ್ರಾಂತಿಯ ಕಿರಣ ಇನ್ನೂ ನಮಗೆ ಬೆಳಕು ನೀಡ್ತಾ ಇರೋದು ಒಂದು ಅತ್ಯಂತ ಅನುಪಮವಾದ ಸಂಗತಿ, ಅದ್ಭುತ ಮತ್ತು ಅಸಾಮಾನ್ಯವಾದ ಸಂಗತಿ ಅಂತಾನೆ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಈ ಬಸವಣ್ಣನವರೆಂಬ ಶಿವನ ಇದು ದಿವ್ಯ ಪ್ರಕಾಶ ಅಂತಾನೆ ನಾವು ಹೇಳ್ಬೋದು. ಈ ರಾಜಪ್ರಭುತ್ವ ಅಥವಾ ಪರದದ್ಭುವ ಅಥವಾ ಅನ್ಆರ್ಗನೈಸ್ಡ್
ಇಂಡಿಸಿಪ್ಲಿನ್ಡ್ ಅಂಡ್ ಅರೊಗಂಟ್ ವ್ಯವಸ್ಥೆ, ಈ ಆರ್ಭಟದಿಂದ ಮತ್ತು ಈ ದರ್ಪದಿಂದ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಬರುವಂತ ಆಡಳಿತ ಇದ್ದಂತಹ ಈ 12ನೇ ಶತಮಾನದಲ್ಲಿ ಶರಣರು ಒಂದು ಧರ್ಮವನ್ನ ಕಟ್ಕೊಡ್ತಾರೆ, ಒಂದು ಪ್ರಜಾಧರ್ಮವನ್ನ ಕಟ್ತಾರೆ, ಅಥವಾ ಒಂದು ಶ್ರಮಜೀವಿಗಳ ಧರ್ಮವನ್ನ ಕಟ್ತಾರೆ, ಅಥವಾ ಕಾಯಕ ಜೀವಿಗಳ ಒಂದು ಧರ್ಮವನ್ನ ಹುಟ್ಟಾಕ್ತಾರೆ. ನಾವು ಹಿಂದಿಯಲ್ಲಿ ಅವಾಗ ಅವಾಗ ಹೇಳ್ತಿದ್ರು, ಏಕ ದಮನ್ಕಾರಿ ಶಾಸನಕ್ಕೆ ಖಿಲಾಫ್ ಕ್ರಾಂತಿಕಾರಿ ವ್ಯವಸ್ಥಾ ಸ್ಥಾಪನಾ ಕಿಯಾ ಗಯಾ ಥಾ ಅಂತಕ್ಕಂಥ ಮಾತನ್ನ ಇಲ್ಲಿ ನಮ್ಗೆ ನೆನಪು ಮಾಡ್ಕೋಬಹುದು. ಅತ್ಯಂತ ಶ್ರೇಷ್ಠ ಚಿಂತನೆ ಅಂತಂದ್ರೆ ಈ ಧರ್ಮವು ಕೂಡ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ಸಾಮಾಜಿಕ ನ್ಯಾಯಗಳು ಅಂತಕ್ಕಂಥ ತತ್ವ ಸಿದ್ಧಾಂತಗಳ ಈ ತಳಹದಿಯ ಮೇಲೆ ಅಥವಾ ಬುನಾದಿಯ ಮೇಲೆನೆ ಕಟ್ಟಿದಂತ ಒಂದು ಧರ್ಮ. ಇಡೀ ವಿಶ್ವಕ್ಕೆ ಇಂದಿಗೂ ಮಾರ್ಗದರ್ಶಿಯಾಗಿದೆ, ಇಂದಿಗೂ ಬೆಳಕನ್ನು ತೋರಿಸ್ತಾ ಇದೆ, ಇಂದಿಗೂ ಮಾರ್ಗವನ್ನು ತೋರಿಸ್ತಾ ಇದೆ. ಯಾಕಂದ್ರೆ ಇಟ್ಸ್ ಒನ್ ಪ್ರೋಟೋಟೈಪ್ ಮಾಡೆಲ್ ಅಪ್ಲಿಕೇಬಲ್ ಅಟ್ ಎನಿವೇರ್ ಅಂಡ್ ಎಟ್ ಎನಿ ಟೈಮ್ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಗಮನಿಸ್ಬೇಕು. ನೋಡಿ, ಈ ದೇಶಗಳ ನಡುವೆ ಬಿಗುವಿನ ವಾತಾವರಣ ಇರ್ತಕ್ಕಂಥ ಹಾಗೂ ಸಿಕ್ಕವರನ್ನೆಲ್ಲ ಕೊಂದು ಆಪೋಷಣೆ ಮಾಡ್ತಕ್ಕಂಥ ಯುದ್ಧಗಳು ನಡೀತಕ್ಕಂಥ ಈ ಸಂದರ್ಭದಲ್ಲಿ ಬಸವಾದಿ ಶರಣರ ವಚನಗಳು ಮನಸ್ಸಿಗೆ ಒಂದಷ್ಟು ಸಾಂತ್ವನವನ್ನ ನಮ್ಗೆ ಹೇಳ್ತವೆ. ಈ ಕೊಲ್ಲುವ ಮನಸ್ಥಿತಿ, ರಕ್ತದಾಹ, ಜಾತಿ, ಧರ್ಮ, ಪಂಥಗಳ ನಡುವೆ ಬೆಂಕಿಯನ್ನ ಹಚ್ಚಿ ಈ ಕ್ಷೋಭೆಯನ್ನ ಉಂಟು ಮಾಡ್ತಕ್ಕಂಥ ಹುನ್ನಾರಗಳಿಗೆ ಈಗಿನ ಕಾಲಘಟ್ಟದಲ್ಲಿ ಏನೋ ಕಡಿಮೆ ಇಲ್ಲ. ನೋವಿನ ಸಂಗತಿ ಅಂದ್ರೆ ಹಲವಾರು ಸಂಗತಿಗಳಲ್ಲಿ, ಹಲವಾರು ಘಟನೆಗಳಲ್ಲಿ ಈ ಸರ್ಕಾರ ಹಾಗೂ ಅಧಿಕಾರಿಗಳ ಉಪಸ್ಥಿತಿಯಲ್ಲೇ ನಡೆತಿರ್ತಕ್ಕಂಥ ಒಂದು ದುರಂತ, ನಮ್ಮ ನೋವಿನ ಸಂಗತಿ ನಡೀತಾ ಇದ್ದಾವೆ ಅಂತಕ್ಕಂಥದ್ದು ದುರಂತ ಇದು. ಈ ಎಲ್ಲ ಸಮಾಜಘಾತಕ ಘಟನೆಗಳನ್ನ, ಆತಂಕವನ್ನ ದಿನೇ ದಿನೇ ಹುಟ್ಟಾಕ್ತಿವೆ. ಯಾಕಂದ್ರೆ ಅಸಹಿಷ್ಣುತೆ ಈಗಿನ ಕಾಲಘಟ್ಟದ ಒಂದು ದೊಡ್ಡ ಪಿಡುಗು. ಅದಕ್ಕಿಂತಲೂ ದುರಂತ ಅಂತಕ್ಕಂಥ ವಿಷಯ ಅಂದ್ರೆ ಈ ಅಸಹಿಷ್ಣುತೆಯಿಂದನೇ ಉತ್ತರ ಕೊಡ್ತಾ ಇರೋದು ಬಹಳ ದುರಂತದ ಸಂಗತಿ. ಅಂದ್ರೆ ವೈರತ್ವ ಎಂದಿಗೂ ವೈರತ್ವದಿಂದ ತೊಲಗಿಸಲಾಗದು ಅಂತಕ್ಕಂಥ ಈ ತತ್ವ ಸಿದ್ಧಾಂತವನ್ನ ಇವರೆಲ್ಲರಿಗೂ ಹೇಳೋದು ಯಾರು ಅನ್ನೋದೇ ಅರ್ಥ ಆಗ್ತಿಲ್ಲ. ಇದನ್ನ ಆ ಕೊಡದ ಸಂಗಮನಾಥನೇ ಬಲ್ಲದ ಅನ್ನತಕ್ಕಂಥ ಒಂದು ನಿರಾಸೆ ನಮ್ಮೆದುರಿಗೆ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಬಸವಣ್ಣನವರು ಪದೇ ಪದೇ ಅಥವಾ ಬಸವಾದಿ ಶರಣರು ನಮಗೆ ಪದೇ ಪದೇ ನೆನಪಾಗ್ತಾರೆ. ಅವರ ಹಲವಾರು ವಚನಗಳಲ್ಲಿ ಈ ಶಾಂತಿ ಮಂತ್ರದ ನಿರೂಪಣೆ ಬರ್ತದೆ. ಬಸವಣ್ಣನವರ ಒಂದು ಅದ್ಭುತವಾದಂತ ಒಂದು ವಚನ ನನಗೆ ಇಲ್ಲಿ ಜ್ಞಾಪಕ ಬರ್ತದೆ. ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನಗೆ ಮುನಿಯವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಇಲ್ಲಿ ಬಸವಣ್ಣವರು ಈ ವಚನದ ಮೂಲಕ ಹೇಳ್ತಾರೆ. ನಮ್ಮನ್ನ ತೆಗಳುವವರು ಕೂಡ ಕಡಿಮೆ ಇಲ್ಲ, ಹೊಗಳುವವರು ಕೂಡ ಕಡಿಮೆ ಇಲ್ಲ. ಆದ್ರೆ ಈ ತೆಗೆದಾಗ ಆ ಮುನಿಸು ಏನುತ್ತದೆ, ನಮ್ಮನ್ನೇ ಆಪೋಷಣೆಯನ್ನ ತೆಗೆದುಕೊಳ್ಳುವಷ್ಟು ಅದರ ಮಾಯೆಗೆ ನಾವು ಒಳಗಾಗಬಾರದು ಅಂತಕ್ಕಂಥ ಒಂದು ಚಿಂತನೆಯನ್ನ ಬಸವಣ್ಣವರು ಇಲ್ಲಿ ಮೂಡಿಸ್ತಾರೆ. ಈ ದುಷ್ಟ ದುರುಳರ ನಡೆನುಡಿಗಳ ಈ ಬೆಂಕಿಯ ಕೆನ್ನಾಲಿಗೆ ನಮ್ಮ ಮನೆಯನ್ನೇ ಸುಡುತ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಈ ಮಾತುಗಳು ಈ ದುಷ್ಟಾದ ದುರುಳರಿಗೆ ತಿಳಿಸೋದಾದ್ರೂ ಹೇಗೆ ಅಂತಕ್ಕಂಥ ಒಂದು ಚಿಂತನೆ ನಮಗೆ ಬರ್ತದೆ. ಬಲಿಶಾಲಿಯೇ ಬದುಕುವನು ಅಂತಕ್ಕಂತಹ ಇಂಥ ಅಯೋಮಯ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ವಚನ ಸಾಹಿತ್ಯದ ಕಡೆಗೆ ನಾವು ಗಮನವನ್ನ ಹರಿಸಿದ್ರೆ ಈ ಕಡಿ ಬಡಿ ಹೊಡಿ ಅಂತಕ್ಕಂಥ ಸಂಸ್ಕೃತಿಯನ್ನ ಅನೇಕ ವಚನಗಳ ಶರಣರು ಧಿಕ್ಕರಿಸಿ ಮಾತನಾಡಿದ್ದನ್ನ ನಾವು ಕಾಣಬಹುದು. ಅಕ್ಕಮಹಾದೇವಿಯರ ಒಂದು ವಚನ ಈ ತತ್ವ ಸಿದ್ಧಾಂತಕ್ಕೆ, ಕೊಲ್ಲುವ ಸಿದ್ಧಾಂತಕ್ಕೆ ವಿರೋಧ ವ್ಯಕ್ತಪಡಿಸಿದ್ದನ್ನ ನಾವಿಲ್ಲಿ ಕಾಣಬಹುದು. ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿದಾಡುವ, ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ ಅದಕ್ಕೆ ಮರುಗುವಂತೆ ಅವನೇಕೆ ಮರುಗ, ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೇಡೆ, ಇದು ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಭಕ್ತನಾಗಿರುವುದು ಜೀವಹಿಂಸೆ ಮಾಡುವವರನು ಏನೆಂಬೆನಯ್ಯ ಅಂತ ಮಾತನ್ನ ಇಲ್ಲಿ ಹೇಳ್ತಾರೆ. ಮೀನನ್ನ ಅಥವಾ ಪ್ರಾಣಿಗಳನ್ನ ಸಾಯಿಸಿ ತಿನ್ನುವಾಗಿನ ಈ ಸಂತೋಷ ನಿಮ್ಮ ಮನೆಯ ಮಗು ಸತ್ತೋಗ ಯಾಕೆ ನಿಮ್ಗೆ ಬರೋದಿಲ್ಲ ಅಂತ ಅಕ್ಕಮಹಾದೇವರು ಪ್ರಶ್ನೆಯನ್ನ ಮಾಡ್ತಾರೆ. ಎಲ್ಲರೂ ಈ ವಿಷಯವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವು ಈ ಪ್ರಕ್ಷುಬ್ಧ ವಾತಾವರಣ ಒಂದಷ್ಟು ತಿಳಿಯಾಗಬಹುದೇನೋ ಅಂತ ನನ್ನ ಅನಿಸಿಕೆ. ಇನ್ನು ಮುಂದುವರೆದು ತಮ್ಮ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಅವರು, ಅಂದ್ರೆ
ಅಂತರಂಗದ ಅರಿವನ್ನ ಜಾಗೃತಗೊಳಿಸತಕ್ಕಂಥ ಈ ಒಂದು ವಚನ. ಎಲ್ಲವನ್ನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ, ನೀನರಿವಾಗಿ ಮುಂದು ದೋರಿದ ಕಾರಣ ನಿಮ್ಮಿಂದ ನಿಮ್ಮ ನರಿದನೆಯ ಪ್ರಭುವೇ ಅಂತಕ್ಕಂಥ ಮಾತನ್ನ ಅಕ್ಕ ಮಹಾದೇವರು ಹೇಳ್ತಾರೆ. ನಾವಿಂದು ಸಾಕಷ್ಟು ಇಂಟರ್ನೆಟ್, ಈ ಎಲೆಕ್ಟ್ರಾನಿಕ್ ಮಾಧ್ಯಮ, ಟೆಕ್ನಾಲಜಿ ಮಾಧ್ಯಮ ಅಂದ್ರೆ ಅಂತರ್ಜಾಲ ಮತ್ತು ವಿವಿಧ ಮಾನಗಳನ್ನ ತಂತ್ರಜ್ಞಾನನ್ನ ಬಳಸ್ಕೊಂಡು ಸಾಕಷ್ಟು ಆಧುನಿಕರಾಗಿದ್ದೇವೆ ಅಂತಕ್ಕಂಥದ್ದನ್ನ ನಮ್ಮ ತಲೆಗೆ ಏರ್ಸ್ಕೊಂಡ್ಬಿಟ್ಟಿದ್ವಿ. ಆದ್ರೆ ನೋಡಿ, ಈ ಎಲ್ಲ ಈ ಅಂತರ್ಜಾಲ, ವಿದ್ಯುನ್ಮಾನ ಮಾಧ್ಯಮ, ತಂತ್ರಜ್ಞಾನಗಳು ಮಾನವನ ವಿಕಾಸ ಹಾಗೂ ಶಾಂತಿಯನ್ನ ಹರಡುವುದಕ್ಕೆ ಉಪಯೋಗವಾಗಬೇಕು ಅಂತಕ್ಕಂಥ ಆ ಒಂದು ಚಿಂತನೆ, ಹಂಬಲ ಈ ವಚನ ನಿರೂಪಣೆ ಮಾಡ್ತದೆ ಅಂತ ನನ್ನ ಅನಿಸಿಕೆ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡುವ ಅಕ್ಕಮಹಾದೇವರು ಮುಂದುವರೆದು ಹೇಳ್ತಾರೆ, ಏನ ಓದಿದರೇನು ತನ್ನನ್ನು ತಾನು ಅರಿಯಬೇಕೆನ್ನುವಂತ ಒಂದು ಅಗಾಧ ಸಂದೇಶವನ್ನ ಅಕ್ಕಮಹಾದೇವರು ಇಲ್ಲಿ ನೀಡ್ತಾರೆ. ಆದ್ರೆ ನೋಡಿ, ಈ ಎಲ್ಲ ಸಿಟ್ಟು ಸೆಡವುಗಳು ಅದರ ಹಿಂದಿರ್ತಕ್ಕಂಥ ಪ್ರೀತಿಯೇ ಹೊರತು ಅದು ಸಿಟ್ಟಲ್ಲ. ಅಂದ್ರೆ ಅದೊಂಥರ ಸಾತ್ವಿಕ ಸಿಟ್ಟು. ಮತ್ತು ಇದರ ಹಿಂದಿರುವ ಸಾಮಾಜಿಕ ಕಳಕಳಿ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನ ತರುವಂತಹ ಒಂದು ಕಳಕಳಿ ಅಂತಕ್ಕಂಥ ವಿಷಯ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅದನ್ನ ಬಸವಣ್ಣನವರು ಹಲವಾರು ವಚನಗಳಲ್ಲಿ ಕಟ್ಕೊಟ್ಟಿದ್ದಾರೆ. ಅಂದ್ರೆ ಬಸವಣ್ಣನವರ 90% ವಚನಗಳು ಆತ್ಮವಿಮರ್ಶೆಯ ವಚನಗಳು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ತನ್ನನ್ನು ತಾನು ಸುಧಾರಿಸ್ಕೊಂಡ್ರೆ, ಎಲ್ಲರೂ ಈ ತತ್ವ ಸಿದ್ಧಾಂತವನ್ನು ಅರ್ಥಕೊಂಡ್ರೆ ಇಡೀ ಪ್ರಪಂಚವೇ ಸುಧಾರಿಸದೆ ಅಂತಕ್ಕಂಥ ಈ ಆತ್ಮವಿಮರ್ಶೆಯ ವಚನಗಳು ಏನಿದಾವಲ್ಲ, ಅವು ನಮಗೆ ಮಾರ್ಗದರ್ಶಿ ಆಗ್ಬೇಕು ಅಂತಕ್ಕಂಥ ವಿಚಾರ. ಏನ ಬಂದಿರಿ ಹದುಳಿದ್ದರೆ ಎಂದೆಡೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ, ಕುಳ್ಳಿರೆಂದಡೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದರೆ ಸಿರ ಹೊಟ್ಟೆ ಯೊಡೆಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಮೂಗ ಕೈವದೆ ಕೊಯ್ಯದೆ ಮಾವನೆ ಕೂಡಲ ಸಂಗಮ ದೇವಯ್ಯ ಅಂತಕ್ಕಂಥ ಮಾತು. ಹಾಗೇನೆ ಅತ್ಯಂತ ಜನಜನಿತವಾದಂತಹ ಒಂದು ವಚನ. ಲೋಕದ ಡೊಂಕ ನೀವೇಕೆ ತಿದ್ದುವರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೈವ ಅಂತಕ್ಕಂಥ ಮಾತನ್ನ ಈ ಎರಡು ವಚನಗಳು ಬಿಂಬಿಸ್ತವೆ. ಮಾನವನ ಹೃದಯದಲ್ಲಿ ಇರಬೇಕಾದಂತಹ ಉದಾರ ಗುಣಗಳ ಈ ಶ್ರೀಮಂತಿಕೆಯ ಕುರಿತು ಇಲ್ಲಿ ಬಸವಣ್ಣನವರು ಮಾತನಾಡ್ತಾರೆ. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗಳನ್ನ ಮಾತನಾಡುವಾಗ ಈ ತತ್ವ ಸಿದ್ಧಾಂತಗಳನ್ನ ನಾವು ಗಮನ ಹರಿಸಬೇಕಾದದ್ದು ಅತ್ಯಂತ ಅನಿವಾರ್ಯ ಪರಿಸ್ಥಿತಿ. ಈಗಿನ ಕಾಲಘಟ್ಟದ ಈ ವೈಷಮ್ಯಯುತ ಸಂದರ್ಭಕ್ಕೆ ಬಸವಣ್ಣನವರ ಈ ವಚನ ಅತ್ಯಂತ ಸೂಕ್ತವಾದ ಉದಾಹರಣೆ ಅಂತ ನನ್ನ ಅನಿಸಿಕೆ. ಅವರ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಕೊಂದ ಹರೆಂಬುದನ್ನರಿಯದೆ ಬೆಂದ ಒಡಲ ಹೊರೆ ಒತ್ತಲ್ಲದೆ ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು, ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ನಾವೆಲ್ಲರೂ ಈ ಸಮಾಜಘಾತಕ ಶಕ್ತಿಗಳ ಕೈಯಲ್ಲಿ ಒಂಥರ ಕುರಿಗಳೇ ಆಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ವಚನದ ಮೂಲಕ ನಾವು ಕಂಡುಕೋಬಹುದು. ಎಲ್ಲವನ್ನ ಸಹಿಸ್ತಾ ಒಂದಿನ ನಾವೇ ಅವರ ಈ ಆಕ್ರೋಶಕ್ಕೆ ಬಲಿಯಾಗುವ ದಿನಗಳು ಬಹಳ ದೂರ ಇಲ್ಲ ಅಂತ ನನ್ನ ಅನಿಸಿಕೆ ಅಂತ ಈ ವಚನದ ಮೂಲಕ ನಮಗೆ ಕಂಡುಕೋಬಹುದು. ಇನ್ನು 12ನೇ ಶತಮಾನದ ಶರಣರು ನಡೆದ ಮತ್ತು ನುಡಿದ ವಚನಗಳ ಕಾಲಘಟ್ಟ, ಅಂದ್ರೆ ನಡೆನುಡಿ ಸಿದ್ಧಾಂತಗಳು ಒಂದೇ ಆದಂತಹ ಆ ಒಂದು ಕಾಲಘಟ್ಟ. ಹಲವಾರು ರೀತಿಯಲ್ಲಿ ಶೋಷಣೆಗೊಳಗಾಗಿ ಜರ್ಜರಿತವಾದ ಒಂದು ಸ್ಥಾವರ ವ್ಯವಸ್ಥೆಯನ್ನ ತಮ್ಮ ಅದ್ಭುತ ಸಂಘಟನೆಯ ಮೂಲಕ ಬದಲಾಯಿಸಲು ಹೋರಾಟ ಮಾಡಿ ಯಶಸ್ವಿಯಾದವರು ಬಸವಾದಿ ಶರಣರು. ಹಾಗಾಗಿ ಅವರ ಅರಿವಿನ ಕ್ರಾಂತಿ ಮತ್ತು ಸಂಘಟನಾತ್ಮಕ ಹೋರಾಟ ಮತ್ತು ಪ್ರಬುದ್ಧ ಚಿಂತನೆಗಳ ಮೂಲಕ ಈ ಬಸವಾದಿ ಶರಣರು ಇಂದಿಗೂ ನಮಗೆ ಪ್ರಸ್ತುತ ಆಗ್ತಾರೆ ಅನ್ನೋದನ್ನ ನಾವು ಮನಗಾಣಬೇಕು ಅಂತ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಸವಣ್ಣನವರ ಸಾಮಾಜಿಕ ಸಮಾನತೆಯನ್ನ ಬಿಂಬಿಸುವ ಒಂದು ಅದ್ಭುತ ವಚನ ನಾನು ಆವಾಗ ಹೇಳ್ತೀನಿ, ಪದೇ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಇದು ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾದಂತಹ ವಚನ. ಈ ವಚನದ ಮೂಲಕ ನನ್ನ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತೇನೆ. ಹಾಗೇನೆ ಬಸವಣ್ಣನವರ ಜಯಂತಿಯಂದು ಇಂಥ ದೊಡ್ಡ ವೇದಿಕೆಯಲ್ಲಿ ನನಗೆ ಅವಕಾಶ ನೀಡಿದ್ದಕ್ಕಾಗಿ ಅಕ್ಕೂ ಶಾಂತಿಯುತವಾಗಿ ವೀಕ್ಷಿಸಿದ ಎಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ
ಹರಗಣ ಪಂಕ್ತಿಯ ನಡುವೆ ಕುಳ್ಳಿರ್ದು ನಾನು ಒಡೆತನದ ನಾಯ ತೇಜವ ಹೊತ್ತುಕೊಂಡು ಮಡದಿ ನಗರೊಳಗೆ ಒಡೆಯರಿಂದವೂ ಮಿಗಿಲಾಗಿ ಇಕ್ಕಲು ತೆಗೆದಿರಿಸುವನು. ಆ ಪರಿಯ ಆಯ ಕಣ್ಣಿಗೆ ತೋರಲು ಕಿಲ್ಬಿಷವಾದವು. ಕರುಣಿ ಚನ್ನಬಸವಣ್ಣ ಮರೆದುಕೊಂಡೆನಾದಡೆ ಒಡೆಯ ಕೂಡಲ ಸಂಗಯ್ಯ ಕೆಡಹಿ ನರಕದಲ್ಲಿಕ್ಕುವ ನರಕದಲ್ಲಿಕ್ಕುವ ನರಕದಲ್ಲಿಕ್ಕುವ. ಶರಣಾರ್ಥಿಗಳು.